ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ, ನಾವು ನಮ್ಮ ಅತ್ತೆಯವರ ತವರು ಮನೆಗೆ ಹೋಗ್ತಾ ಇರೋದು. ಹೋಗೋ ದಾರಿಲಿ ಏನೆಲ್ಲ ನೋಡಿದ್ವಿ, ಅಲ್ಲಿ ಹೋದ್ಮೇಲೆ ಏನೆಲ್ಲ ಆಗತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಚೂರು ಸ್ಕಿಪ್ ಮಾಡಿದೆ ಈ ವಿಡಿಯೋ ಫುಲ್ ನೋಡಿ. ನಾವಿವಾಗ ಹೊರಟಿದ್ದೀವಿ. ನಾವು ಬೆಳಗ್ಗೆನೇ 10 o'clockಗೆ ಹೋಗಬೇಕಿತ್ತು, ಬಟ್ ಇವಾಗ 1 o'clock ಆಗಿದೆ. ಇವಾಗ ಹೊರಟಿದ್ದೀವಿ ನಾವು ಮೈಸೂರಿಂದ ಹೊರಡಬೇಕಾದ್ರೆ ಮಳೆನೇ ಇರಲಿಲ್ಲ. ಅಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಸ್ವಲ್ಪ ಸೋನೆ ಬರ್ತಾ ಇತ್ತು. ಇದು ನೋಡಿ ರಾಮನಾಥಪುರದ ಹೊಳೆ. ಇದು ಅಷ್ಟೇನು ತುಂಬಿಲ್ಲ ಅಂತ ಅನಿಸುತ್ತೆ. ನಮ್ಮ ಮನೆಯವ್ರು ಹೇಳ್ತಿದ್ರು ಇನ್ನೂ ಜಾಸ್ತಿ ನೀರು ಬರತ್ತಂತೆ ಮಳೆ ತುಂಬ ಬಂದರೆ. ಹಾಗೆ ನಮ್ಮ ಮಾವ ಅವರು ಸ್ವಲ್ಪ ತೋಟದ ಹತ್ರ ಹೋಗಿ ಬರಬೇಕು ಅಂತಿದ್ರು, ಯಾಕಂದರೆ ಬಜೆ ಬೆಳೆದಿದೆಯಂತೆ, ಬಜೆ ಕಿತ್ಕೊಂಬರ್ಬೇಕು ಅಂತ ಹೇಳ್ತಿದ್ರು. ಇಲ್ಲಿ ನೋಡಿ ಒಂದು ಬಟರ್ಫ್ಲೈ ಒಂದು ಹೂ ಮೇಲೆ ಕೂತ್ಕೊಂಡು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ. ನನಗಂತೂ ಈ ಥರ ನೇಚರ್ ನೋಡೋದೇ ಒಂದು ತುಂಬ ಖುಷಿ ಅಂದರೆ ಖುಷಿ. ಇಷ್ಟೊಂದು ಗ್ರೀನ್ ಆಗಿದ್ದರೆ ಇನ್ನೂ ಖುಷಿ ಆಗುತ್ತೆ. ನಮ್ಮ ಮೈಂಡ್ ಕೂಡ ಒಂಥರ ರಿಫ್ರೆಶ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೇ ನೋಡಿ ತೋಟ. ಅಲ್ಲಿ ಹೋಗ್ಬಿಟ್ಟು ಇವಾಗ ಅವರು ಬಜೆ ಕಿತ್ಕೊಂಬರೋದಕ್ಕೆ ಹೋಗಿದ್ದಾರೆ. ನಾವೆಲ್ಲ ಕಾರಿಂದ ಇಳ್ದು ಹೋಗಲಿಲ್ಲ, ಯಾಕಂದರೆ ಮಳೆ ಬಂದು ಫುಲ್ ಕೆಸರಾಗಿ ಹೋಗ್ಬಿಟ್ಟಿತ್ತು. ಇವಾಗ ಇಳ್ದೋಗಿ ಮತ್ತೆ ಕಾಲೆಲ್ಲ ತೊಳ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ನಮ್ಮ ಮಾವ ಮತ್ತು ನಮ್ಮ ಮಂಜು ಅವರೇ ಹೋಗಿಬಿಟ್ಟು ಕಿತ್ಕೊಂಡು ಒಂದು ವಿಡಿಯೋ ಕೂಡ ಮಾಡ್ಕೊಂಬಂದಿದ್ದಾರೆ. ಈ ಥರ ಎಲ್ಲ ಗಿಡ ಬೆಳ್ಕೊಂಬಿಟ್ಟಿದೆ ಸಿಕ್ಕಾಪಟ್ಟೆ ಮಳೆಗೆ. ಆ ಸಲ ಕ್ಲೀನ್ ಮಾಡಿಸಿದ್ದಾರೆ ಈ ಸಲ, ಆದರೂ ಮಳೆಗೆ ಇಷ್ಟೊಂದು ಗಿಡ ಬೆಳ್ಕೊಂಬಿಟ್ಟಿದೆ. ಕ್ಲೀನ್ ಮಾಡಿಸ್ತಾರೆ ಅಂತ ಅನಿಸುತ್ತೆ ಇವಾಗ, ಯಾಕಂದರೆ ಈ ಕಡೆ ಬರೋದೇ ಸ್ವಲ್ಪ ರೇರ್ ಅಂತಲೇ ಅನ್ಬೋದು. ಇವಾಗ ನಾವು ಬಜೆ ಕಿತ್ಕೊಂಡು ಅತ್ತೆಯವರ ಊರಿಗೆ ಹೊರಟಿದ್ದೀವಿ. ನಾವು ಯಾಕೆ ಸಡನ್ನಾಗಿ ಅತ್ತೆಯವರ ಊರಿಗೆ ಹೊರಟಿದ್ದೀವಿ ಅಂತ ಅಂದರೆ, ನಮ್ಮ ಅತ್ತೆಯವರ ತಮ್ಮಂಗೆ ಹುಷಾರಿರಲಿಲ್ಲ, ಅವ್ರಿಗೆ ಆಪ್ರೇಷನ್ ಕೂಡ ಮಾಡಿದರು. ಹಾಗಾಗಿ ನೋಡ್ಕೊಂಬರ್ಬೇಕು ಅಂತ ಹೊರಟಿದ್ವಿ. ನಾವು ಮನೆಗೆ ಹೋಗೋ ಅಷ್ಟರಲ್ಲೇ ಊಟಕ್ಕೆಲ್ಲ ರೆಡಿ ಮಾಡಿಟ್ಟಿದ್ರು. ಹೋದ ತಕ್ಷಣವೇ ಚಿಕನ್ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಟ್ಟು ಎಲ್ಲರೂ ಸೇರಿಕೊಂಡು ಎಲೆ ಅಡಿಕೆನ ಹಾಕ್ಕೊಂಡು ಹೇಗೆ ಕೂತಿದ್ದಾರೆ ನೋಡಿ ಮಾತಾಡಿಕೊಂಡು. ಊಟ ಎಲ್ಲ ಮುಗಿಸ್ಕೊಂಡು ಇವ್ರದ್ದೇ ಒಂದು ಅಂಗಡಿ ಇದೆ, ಅಲ್ಲಿ ಏನು ತಿಂಡಿ ಬೇಕು ಎತ್ಕೊ ಅಂತಿದ್ರು. ನಾನು ಒಂದು ಸ್ವೀಟ್ ತೊಗೊಂಡೆ. ನನಗೆ ತಿನ್ನೋದಕ್ಕಿಂತ ಅಂಗಡೀಲಿ ವ್ಯಾಪಾರ ಮಾಡೋದು ಅಂದರೆ ತುಂಬಾ ಇಷ್ಟ. ಹಾಗೆ ಇಲ್ಲಿ ಹಸು ಕರು ಹಾಕಿದೆ ಅಂತ ಹೇಳಿದರು. ನೋಡೋ ಕ್ಯೂರಿಯಾಸಿಟಿಗೆ ಬಂದು ಮುದ್ದಾಡಬೇಕು ಅಂತ ಹೋದೆ, ಬಟ್ ಬೀಳಿಸ್ಬಿಟ್ನಲ್ಲ, ತುಂಬ ಗಿಲ್ಟ್ ಫೀಲ್ ಆಗ್ತಿತ್ತು. ಯಾಕಂದರೆ ನಮಗಾದರೆ ಹೇಳ್ಕೊಳ್ಳೋದಕ್ಕೆ ಬಾಯಿ ಇದೆ, ಅವಕ್ಕೆ ಹೇಳ್ಕೊಳ್ಳೋದಕ್ಕೆ ಬಾಯಿ ಇಲ್ಲ. ಅವು ನೋವಾಗುತ್ತೋ ಏನಾಗುತ್ತೋ ಅಂತ ನನಗೆ ತುಂಬಾ ಬೇಜಾರಾಗ್ತಿತ್ತು. ಹಾಗಾಗಿ ಮುದ್ದು ಮಾಡ್ತಿದ್ದೆ ಅದನ್ನು. ಅದರಲ್ಲೂ ನಮ್ಮ ಮಂಜು ಅವ್ರಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಈ ಹಸುನ ಮುದ್ದು ಮಾಡ್ತಿರೋ ರೀತಿಲೇ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಇಷ್ಟಪಡ್ತಾರೆ ಅಂತ. ಅವ್ರಿಗೂ ಕೂಡ ತುಂಬ ಇಷ್ಟ ಈ ಥರ ಹಸುಗಳನ್ನ ಸಾಕಬೇಕು ಅಂತ. ಅವರ ಆಸೆ ಯಾವಾಗ ಫುಲ್ಫಿಲ್ ಆಗುತ್ತೆ ಅಂತಲೇ ಗೊತ್ತಿಲ್ಲ. ಕರು ಹಾಕಿದೆಯಲ್ಲ, ಗಿಣ್ಣದ ಹಾಲಿದೆ ಅಂತ ಗಿಣ್ಣ ಮಾಡೋದಕ್ಕೆ ಇಟ್ಟಿದ್ರು, ಬಟ್ ಆಲ್ರೆಡಿ ಇಟ್ಬಿಟ್ಟಿದ್ರು. ಹೇಗೆ ಮಾಡೋದು ಅಂತ ವಿಡಿಯೋ ಮಾಡ್ಕೊಂಡು ಹಾಕ್ತಿದ್ದೆ, ಇಲ್ಲ ಅಂದಿದ್ರೆ. ಆಲ್ರೆಡಿ ಇಟ್ಟಿರೋದ್ರಿಂದ ವಿಡಿಯೋನೇ ಮಾಡೋಕ್ಕಾಗಿಲ್ಲ. ನಮ್ಮ ಅತ್ತೆಯವ್ರಿಗೆ ಗಿಣ್ಣ ಅಂದರೆ ತುಂಬ ಇಷ್ಟ, ಬಟ್ ಅವತ್ತೇ ಅವರು ರಿಟರ್ನ್ ಮೈಸೂರಿಗೆ ಹೊರಡಬೇಕಿತ್ತು. ಅವರು ಇರಲಿಲ್ಲ, ಹಾಗಾಗಿ ಅವರಿಗೆ ತಿನ್ನೋದಕ್ಕಾಗಲಿಲ್ಲ. ನಾವು ಅಲ್ಲೇ ಇದ್ದಿದ್ದರಿಂದ ನನಗೆ ಗಿಣ್ಣ ಫೇವ್ರೆಟ್ ಅಂತಲೇ ಹೇಳ್ಬೋದು. ನಾನಂತೂ ಚೆನ್ನಾಗಿ ತಿಂದೆ. ನೆಕ್ಸ್ಟ್ ಅಲ್ಲೇ ನಾವು ಇದ್ದಿದ್ದರಿಂದ ಮಾರ್ನಿಂಗ್ ತಿಂಡಿ ನಾನೇ ಮಾಡಿದೆ. ಏನು ಮಾಡಿದೆ ಅಂತ ಅಂದರೆ ವೆಜಿಟೇಬಲ್ಸ್ ಪಲಾವ್ ಮಾಡಿದ್ದೆ. ಜಸ್ಟ್ ರ್ಯಾಂಡಮ್ ಆಗಿ ಮಾಡಿದ್ದೀನಿ. ಆ ವಿಡಿಯೋ ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ನಾನು ಆಲ್ರೆಡಿ ವೆಜಿಟೇಬಲ್ಸ್ ಪಲಾವ್ ಯಾವ ಥರ ಮಾಡೋದು ಅಂತ ಒಂದು ಲಾಗ್ ಹಾಕಿದ್ದೀನಿ. ಯಾರು ನೋಡಿಲ್ಲ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡ್ಬೋದು. ಇದು ಜಸ್ಟ್ ರ್ಯಾಂಡಮ್ ಆಗಿ ಮಾಡ್ತಿರೋದು. ಅದರಲ್ಲಿ ನಾನು ರುಬ್ಕೊಂಡು ಮಾಡಿದ್ದೀನಿ, ಇದರಲ್ಲೆಲ್ಲ ಹಾಗೆ ಹಾಕ್ತಿದ್ದೀನಿ. ಈರುಳ್ಳಿ, ಹಸಿಮೆಣಸು ಎಲ್ಲ ಹೆಚ್ಚಿಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಮಾಡಿಕೊಂಡು ಇವಾಗ ಒಂದು ಪಾತ್ರೆಗೆ ಬೆಣ್ಣೆ ಹಾಕಿದ್ದಾರೆ. ಅಲ್ಲಿ ಬೆಣ್ಣೆ ಜಾಸ್ತಿ ಮಾಡ್ತಾರಲ್ವ, ಬೆಣ್ಣೆ ಹಾಕಿದ್ದಾರೆ. ಅದಕ್ಕೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ನೀವು ಕೂಡ ಬಟರ್ ಹಾಕ್ಕೊಂಡಿದ್ದೀರಾ ಅಂತ ಅಂದರೆ ಆಯಿಲ್ ಆಪ್ಷನಲ್ ನಿಮಗೆ. ನಾನು ಆಯಿಲ್ ಕೂಡ ಸೇರಿಸ್ಕೊಂಡಿದ್ದೀನಿ. ನೀವು ಆಯಿಲ್ ಹಾಕ್ಕೊಂಡ್ಲೂಬೋದು ಅಥವಾ ಸ್ಕಿಪ್ ಮಾಡ್ಬೋದು. ನನ್ನ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ನಾನು ವೀಡಿಯೋ ಮಾಡೋ ಟೈಮ್ಗೆ ಕರೆಕ್ಟಾಗಿ ಕರೆಂಟ್ ಹೋಗಿಬಿಟ್ಟಿತ್ತು ಅವತ್ತು. ನಾನು ಟಾರ್ಚ್ ಹಾಕ್ಕೊಂಡು ವೀಡಿಯೋ ಮಾಡಬೇಕಾಯ್ತು.
ಇವಾಗ ಅದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಸೇರಿಸ್ಕೊಂಡು ನಾನು ಆವಾಗಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಹಸಿಮೆಣಸನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಒಂಚೂರು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಆಗಲೇ ಏನು ಜಜ್ಜಿಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿನ ಆ ಪೇಸ್ಟ್ನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಒಂದು 3 ಅಥವಾ 4 ಟೊಮ್ಯಾಟೊನ ಕಟ್ ಮಾಡಿ ಹಾಕೋಬೇಕು. ಇದನ್ನು ಕೂಡ ಹಾಗೆ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕದು. ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಫ್ರೈ ಮಾಡಬೇಕು, ಬೇಗ ಮೆತ್ತಗಾಗತ್ತೆ. ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ನಮ್ಮಲ್ಲಿ ಯಾವ ಥರ ವೆಜಿಟೇಬಲ್ಸ್ ಇದೆಯೋ ಆ ವೆಜಿಟೇಬಲ್ಸ್ನೇ ಹಾಕ್ಕೊಳ್ಬೋದು. ಇದೇ ಥರ ಬೇಕು ಅದೇ ಥರ ಬೇಕಂತ ಏನಿಲ್ಲ, ಯಾವ ಥರ ವೆಜಿಟೇಬಲ್ಸ್ ಇದೆಯೋ ಅದನ್ನೇ ಹಾಕ್ಕೊಳ್ಬೋದು. ನಾನಿಲ್ಲಿ ಬೀಟ್ರೋಟ್ ಆ್ಯಂಡ್ ಕ್ಯಾಪ್ಸಿಕಮ್, ಬೀನ್ಸಿನ ಕಾಳು ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂಚೂರು ಅರಿಶಿನ ಪುಡಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೇ ನಾನು 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತೀನಿ. ಧನಿಯಾ ಪುಡಿ, ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ಹಾಕ್ತಿದ್ದೀನಿ. ಇವಾಗ ಇದಕ್ಕೆ ಅಕ್ಕಿ ಸೇರಿಸ್ಕೊತೀನಿ. ಅಕ್ಕಿ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಪಕ್ಕದ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಟಿದ್ದೀವಿ ಅದಕ್ಕೆ ಹಾಕಬೇಕು ಅಂತ. ಬಿಸಿನೀರು ಹಾಕಿದರೆ ಬೇಗ ಆಗುತ್ತಲ್ವ, ಹಾಗಾಗಿ ಬಿಸಿನೀರು ಹಾಕ್ಕೊಳ್ತಿದ್ದೀವಿ. ನೀವು ಬೇಕಾದರೆ ತಣ್ಣೀರು ಕೂಡ ಹಾಕೋಬೋದು. ನಾನು ಬೇಗ ಆಗುತ್ತಲ್ಲ ಅಂತ ಬಿಸಿನೀರು ಸೇರಿಸ್ಕೊತಿದ್ದೀನಿ. ನಿಂಬೆಹಣ್ಣನ್ನು ಯಾಕೆ ಈ ಥರ ಉಜ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕಂದರೆ ನಿಂಬೆಹಣ್ಣು ಗಟ್ಟಿ ಇದ್ದಾಗ ಈ ಥರ ಉಜ್ಜಿದಾಗ ಅದು ಮೆತ್ತಗಾಗತ್ತೆ, ಆವಾಗ ಜ್ಯೂಸು ಜಾಸ್ತಿನೇ ಬರುತ್ತೆ. ಈ ಟ್ರಿಕ್ ಖಂಡಿತ ಯೂಸ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಇವಾಗ ಇದಕ್ಕೆ ನಾನು ಒಂದು ಇಡೀ ನಿಂಬೆಹಣ್ಣನ್ನು ಹಾಕ್ಕೊಳ್ತಿದ್ದೀನಿ. ಹಾಕಿದ ಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಅಥವಾ 2 ವಿಷಲ್ ಕೂಗಿಸ್ಕೋಬೇಕು. ಇವಾಗ ಪಲಾವ್ ಆಗಿದೆ. ಇವಾಗ ಸರ್ವ್ ಮಾಡೋದೊಂದೇ ಕೆಲಸ. ಬಿಸಿ ಬಿಸಿ ವೆಜಿಟೇಬಲ್ಸ್ ಪಲಾವ್ ರೆಡಿ. ಇದು ಸಂಜೆಯಿಂದ ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಅಮ್ಮ ಸಂಜೆ ಹಾಲು ಕರಿಯೋಕ್ಕೆ ಅಂತ ಹೋದರು, ನಾನು ಕೂಡ ಹೋದೆ. ಹಾಲು ಕರಿಯೋದು ಅಂದರೆ ನನಗೆ ತುಂಬಾ ಇಷ್ಟ. ಒಂದ್ಸಲನೂ ಟ್ರೈ ಮಾಡಿಲ್ಲ, ಹಾಗಾಗಿ ಕರಿಯೋಣ ಅಂತ ಹೋದೆ. ಬಟ್ ಅದು ಒದಿಯತ್ತೆ ಅಂತ ಹೇಳಿದ್ರಲ್ವ, ಹಾಗಾಗಿ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ನಾನಂತೂ ಕರಿಯೋದು ವಿಡಿಯೋ ಮಾಡೋಕ್ಕಾಗಿಲ್ಲ, ಅಮ್ಮನಾದರೂ ಕರಿತಿದ್ದಾರೆ, ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಇವಾಗ ನಾನು ರಿಟರ್ನ್ ಮೈಸೂರಿಗೆ ಹೊರಡ್ತಿದ್ದೀನಿ. ಹೋಗ್ತಾ ಈ ಕೆರೆಯಲ್ಲಿ ತಾವರೆ ಹೂವು ಅಂತ ಹೇಳ್ತಾರೆ, ಬಟ್ ಕಮಲದ ಹೂವು ಅಂತಲೂ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ ನೋಡಿ. ಮಂಜು ಅವರು ಕಿತ್ಕೊಬಂದು ಕೊಡ್ತೀನಿ ಇರು ಅಂತ ಹೇಳಿದರು, ಬಟ್ ನಾನೇ ಬೇಡ ಅಂದರೆ, ಯಾಕಂದರೆ ಮಳೆ ಬಂದು ತುಂಬ ಕೆಸರೆಲ್ಲ ಆಗಿರುತ್ತಲ್ವ, ಜಾರ್ಕೊಬಿಟ್ರೆ ಕಷ್ಟ ಅಂತ ಬೇಡ ಅಂತ ಹೇಳಿದೆ. ಹಾಗೆ ಬರ್ತಾ ವೆದರ್ ತುಂಬ ಚೆನ್ನಾಗಿತ್ತು ಅಂತ ಒಂದು ವಿಡಿಯೋನೂ ಮಾಡಿದ್ವಿ, ಹಾಗೆ ರೀಲ್ಸ್ ಕೂಡ ಮಾಡ್ಕೊಂಡ್ವಿ. ನಾವು ಬರೋ ಟೈಮ್ಗೂ ಮಳೆ ಬರ್ತಾ ಇತ್ತು, ಹಾಗೆ ಸೋನೆ ಬರ್ತಾ ಇತ್ತು, ಕಣ್ಣಿಗೆ ಹೊಡಿತಿತ್ತು ಮಳೆ ಅಂತೂ. ಈ ಕಡೆ ಸೈಡೆಲ್ಲ ಹೊಗೆ ಸೊಪ್ಪು ಬೆಳೀತಾರಂತೆ, ನಾನು ಯಾವತ್ತೂ ನೋಡಿರಲಿಲ್ಲ ಹೊಗೆ ಸೊಪ್ಪು ಹೀಗೆ ಬೆಳೀತಾರೆ ಅಂತ. ಈ ಕಡೆ ಎಲ್ಲ ನೋಡಿಬಿಟ್ಟು ಹೊಗೆ ಸೊಪ್ಪು ಈ ಥರ ಬೆಳೀತಾರಾ, ಈ ಥರ ಗಿಡನಾ ಹೊಗೆ ಸೊಪ್ಪು ಅಂತ ಡೌಟ್ ಆಗಿತ್ತು. ನಾನು ಅಂದ್ಕೊಂಡಿದ್ದೆ ಹೊಗೆ ಸೊಪ್ಪು ಈ ಕಡೆ ದೇಶದಲ್ಲಿ ಬೆಳೆಯೋದೇ ಇಲ್ಲ, ಬೇರೆ ದೇಶದಿಂದ ಬರೋದಿದು ಅಂತ. ನಾನು ನೋಡಿದಾಗೆಲ್ಲ ಅಂದ್ಕೊಳ್ತಿದ್ದೆ ಇದು ಕೋಸು ಬೆಳೀತಾರಲ್ಲ, ಕೋಸಿನ ಎಲೆ ಅಂತ. ನಮ್ಮ ಮಂಜು ಅವರು ಹೇಳ್ಕೊಟ್ರು ನನಗೆ, ಇದು ಹೊಗೆ ಸೊಪ್ಪಿಂದು ಗಿಡ ಅಂತ. ವೆದರ್ ಅಂತೂ ತುಂಬ ಪೀಸ್ಫುಲ್ ಅಂತ ಹೇಳ್ಬೋದು. ನಾವಂತೂ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ಬೈಕಲ್ಲಿ. ಮೈ ಗಾಡ್, ಓ ಮೈ ಗಾಡ್, ಏನಿದೆ ಹಿಂಗೆ ತುಂಬ ಹರಿತೈತಲ್ಲಪ್ಪ. ಇದು ಬಂದು ಚುಂಚನಕಟ್ಟೆ ಹೊಳೆ. ಇದು ಎಷ್ಟು ತುಂಬಿ ಹರಿತಿದೆ ಅಂದರೆ ನನಗೆ ಶಾಕ್ ಆಗೋಯ್ತು ಒಂದು ಸಲ ನೋಡಿಬಿಟ್ಟು. ನೋಡಿದ್ರಿ ಅಲ್ವಾ ಹೇಗೆ ತುಂಬ ಹರಿತಿದೆ ನದಿ ಅಂತ. ಈ ನದಿ ಬಂದು ಚುಂಚನಕಟ್ಟೆ ನದಿ ಇದು. ನನಗೆ ಒಂದು ಸಲ ಆಶ್ಚರ್ಯ ಆಗೋಯ್ತು, ಇದೇನಪ್ಪ ಈ ಥರ ತುಂಬಿದೆ ಅಂತ. ಬ್ರಿಡ್ಜ್ ಮೇಲೆ ಹೋಗೋದಕ್ಕೆ ಭಯ ಆಗೋಯ್ತು ನನಗೆ, ಎಲ್ಲಿ ನಮ್ಮ ಮೇಲೆ ಬಂದ್ಬಿಡುತ್ತೋ ನೀರು ಅನ್ನೋ ರೇಂಜಿಗೆ ಭಯ ಆಗೋಗಿತ್ತು ನನಗೆ. ಈ ರೇಂಜಿಗೆ ಮಳೆ ಬಂದರೆ ಯಾವ ಕೆರೆ ಕಟ್ಟೆ ತಾನೇ ತುಂಬಲ್ಲ ಹೇಳಿ. ಇವಾಗ ನಾನು ಈ ಸ್ಟ್ಯಾಚು ತೋರಿಸ್ತಿದ್ದೀನಲ್ವ, ಅದ್ರ ಆಪೋಸಿಟ್ಟೇ ಚುಂಚನಕಟ್ಟೆ ಟೆಂಪಲ್ ಇರೋದು. ಯಾರ್ಚು ಒಳಗಡೆ ಹೋಗಬೇಕು ಟೆಂಪಲ್ ನೋಡಬೇಕು ಅಂದರೆ. ಸೊ ಇವತ್ತು ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಮುಂದಿನ ಲಾಗ್ನೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಲಾಟ್ಸ್ ಆಫ್ ಲವ್.